ಬಡಿಗೆ ತೋರಿಸಿ ಮಗನ ಜನರನ್ನು ತಂದಿಲ್ಲ. 2 ಲಕ್ಷ 4 ಲಕ್ಷ 6 ಲಕ್ಷ ಎಲ್ಲರ ಅಹಂಕಾರ ತೋರಿಸಿದ್ರು. ನಾ ಏನು ಸುಳ್ಳು ಹೇಳಂಗಿಲ್ಲ. ತರ್ಮಾಕೊಲ್ಲಾಡಿನ ಹಣ ಮಾಡಿನ ಮನೆ ಮುಂದೆ ಸಟ್ ನಿಜವಾಗ್ಲೂ ಪುಣ್ಯತೆ ಮಾಡೇ ಮಾಡ್ತೀವಿ. ಏನದ ಅತನಿ ಶಿವಗಳ ಆಶೀರ್ವಾದ, ಇಂಚಗೇರಿ ಮಹಾರಾಜರ ಆಶೀರ್ವಾದ, ಮುಗುಳು ಕೊಡಿ ಎಲ್ಲಾ ಲಿಂಗರ ಆಶೀರ್ವಾದ, ಬಬಲಾಗರ ಆಶೀರ್ವಾದ, ಜೈನ ಮುನಿಗಳ ಆಶೀರ್ವಾದ. ಎಲ್ಲರೂ ಶಾಪ ಕೊಡಾತಾರೆ. ಮಕ್ಕಳ ಹಾಳಾಗಿ ಹೋಗ್ಬೇಡ್ರಿ. ರೈತರ ಕಣ್ಣೀರು ಹಾಕಿಸ್ಬೇಡ್ರಿ. ಜನ ಜಾಗೃತ ಆಗಿ ಎಲ್ಲರ ಹೋರಾಟಕ್ಕೆ ಹೋಗ್ಬೇಡ. ನಮ್ಮ ಪಕ್ಷದವದೇ, ನಮ್ಮ ಜಾತಿಯವದೇ, ನಮ್ಮ ಕುಲದವದೇ, ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮುರಿದ ಜನ ಬಂದಾರೆ. ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ, ನಿನ್ನ ಫ್ಯಾಕ್ಟರಿ ಹಾಳಾಗೋದು ಗ್ಯಾರಂಟಿನ. ಅವಕಾಶ ಬಾ ಸಾಯಂಕಾಲ ಮಠ. ನೀ ಬಂದ್ರ ನಿನಗೆ ಕಲ್ಲು ಒಗ್ಯಂಗಿಲ್ಲ, ನಿನಗೆ ಬೈಯಂಗಿಲ್ಲ, ನಿನಗೆ ಮತ್ತೊಂದು ತಗೊಳಂಗಿಲ್ಲ. ಅರ್ಥ ಆಗ್ತಿಲ್ಲ? ನೀವು ಒಟ್ಟಿಗೆ ಅಂತಿದ್ದರೆ ಇವತ್ತು ಈ ರೀತಿಯ ನೆಲದ ಮೇಲೆ, ಬೀದಿ ಮೇಲೆ ರೈತರನ್ನು ಕೂಡಿಸ್ತೀರಿ ಅಂತಂದ್ರೆ ನಾಚಿಕೆ, ಮಾನ, ಮರ್ಯಾದೆ ಎಲ್ಲಿಟ್ಟಿದ್ದೀರಿ? ನೀವು ಒಟ್ಟಿಗೆ ಅನ್ನ ತಿಂತ ಇಲ್ಲ, ಹೇಳ್ ತಿಂತ ಇದ್ರು. ರೈತರಿಂದ ಬದುಕಿಲ್ಲ. ರೈತರ ಓಟು ಬೇಕು ನಿಮಗೆ, ರೈತರ ಕಷ್ಟ ಸುಖ ಬೇಡವ ನಿಮಗೆ? ನ್ಯಾಯ ಸಿಗವಾತು, ರೈತನ ಮರಗ ನೋಡಿದ ಸರ್ಕಾರ ಸುಟ್ಟು ಸುಡುವಾತು. ಹೊಟ್ಟಿಗೆ ಅನ್ನ ಹಾಕಿದ ರೈತಗೆ ನ್ಯಾಯ ಸಿಗವಾತು, ರೈತನ ಮರಗ ನೋಡಿದ ಸರ್ಕಾರ ಸುಟ್ಟು ಸುಡುವಾತು. ಬಾಳ ದಿನ ಆದ್ರೂ ಏನು ತಿಳಿವಾತು, ರೈತನ ಗೋಳ ಕಾಣವಾತು. ಬಿಡುದಿಲ್ರೋ ಕರ್ಮ ಬಿಡುದಿಲ್ರೋ, ರೈತನ ಮರಿಗೆ ಸೀರ ಕರ್ಮ ಬಿಡುದಿಲ್ರೋ. ಆಗುವುದಿಲ್ರೋ ಚಲೋ ಆಗುವುದಿಲ್ರೋ, ರೈತ ಕಣ್ಣೀರ ಹಾಕಿರೋ ಉಳಿಗಾಲ ಇಲ್ರೋ. ಎಲ್ಲರಿಗೂ ಧನ್ಯವಾದ. ರೈತರಿಗೆಲ್ಲ ಅಲ್ಲ 75% ಮಂದಿ ಅದಾರ. ಒಬ್ಬ ಇಬ್ಬ ಅಟ ಸಾಕೇನಿ ಎಮ್ಎಲ್ಎ. ಈಗ ಅನಕ ಕಾಲಿಡ್ಲು ಮರ, ಕಾಲಿಟ್ಟು ಬಳಿಕ ಎಲ್ಲ ಇವ್ರು ವಿಧಾನಸಭಾ ಕೊಂಡ್ತೊಳ ಬರ್ತೈತಿ. ನಾವೆಲ್ಲರೂ ಇವ್ರನ್ನೆಲ್ಲ ನಾವ ಕೊಂಡ್ತೊಳ ಪವರ್ ಬರ್ತೈತಿ. ನಮ್ಮ ಮಂತ್ಯಕ್ಕೆ 4,000 ರೂಪಾಯಿ ಟನ್ ಕಬ್ಬಿಗೆ ದರ ಕೊಡ್ಲಿ, 5,000 ರೂಪಾಯಿ ಗೊಂಜಾಳ ಮಾರ್ಲಿ. ಇವ್ರು ವಿಧಾನಸಭಾ ಯಾಕೆ ಪ್ರಭಾಕರ್ ಕೋಡೆ ಕೊಂಡ್ತೋಯ್ತೀವಿ ನಾವು ಎಲ್ಲಾರು ಕೂಡಿ. ಪ್ರಭಾಕರ್ ಕೋಡೆನ ಸತೀಶ್ ಜಾರಕಿಹೊಳಿನ ಕೊಂಡ್ತೊಳ್ದೆ ಬಿಡ ಮತ್ ನಮ್ಮ ಮಕ್ಕ. ನಮ್ದು 10 ಎಕರೆ ಜಮೀನ್ ಐತೆ. ಇವ್ರ ಪವರ್ ಎಟ್ಟತಿ. ಇವ್ರು ನಮ್ಮಿಂದ ದೊಡ್ಡವರಾಗ್ಯಾರ. ಇವ್ರು ನಮ್ಮಿಂದ ದೊಡ್ಡವರಾಗಿ ನಮ್ ಕಣ್ಣಾಗ ಮಾಡೋದಾರ. ಇವ್ರು ನಮಗೆ ಹೋಟಿಗೆ 2,000 ರೂಪಾಯಿ ಕೊಟ್ಟ ದಾರು ಕುಡಿಸ್ಕೊಂಡ್ ದಬಾದಾಗಿ ಊಟ ಮಾಡಿಲ್ಲ. ಈಗ ನಿಮ್ಮ ರೈತರ ಮುಕ್ಕಳು ಹಟ್ಟಾರ ನೋಡಿ. ಈಗ ರೈತರೆಲ್ಲರೂ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಅದರ ಜೊತೆಗೆ ಈಗ ಈ ಹೋರಾಟದಲ್ಲಿ ಯಾರಾದರೂ ಪೊಲೀಸರು ತಮ್ಮ ಮೇಲೆ ಏನಾದರೂ ಕೇಸ್ ವಗೇರೆ ಹಾಕಿದಲ್ಲಿ ವಕೀಲರ ಸಂಘದಿಂದ ಪುಕ್ಕಟ್ಟಾಗಿ ಕೇಸ್ ನಡೆಸ್ತೀವಿ ಅಂತಕ್ಕಂಥ ಈ ಮಾತನ್ನ ಹಿಂದೆ ತಾಲೂಕು ಹೋರಾಟದ ಇದ್ದಾಗ ಸಹಿತ ನಾವು ಈ ಮಾತನ್ನ ಹೇಳಿದ್ವಿ. ವಕೀಲರ ಸಂಘದಿಂದ ತಾಲೂಕು ಹೋರಾಟದಾಗ ಯಾವುದೇ ಕೇಸ್ ವಗೇರೆ ಆದ್ರೂ ಸಹಿತ ಪುಕ್ಕಟ್ ನಡೆಸ್ತೀವಿ, ಇಲ್ಲಿಯೂ ಸಹಿತ ಆ ಘೋಷಣೆಯನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ನಮ್ಮ ಸಂಘದ ಪರವಾಗಿ ಹೇಳ್ತೀವಿ. ಫ್ಯಾಕ್ಟ್ರಿ ಯಾವ ವ್ಯಕ್ತಿ ಗೇಟ್ ಮುಂದೆ ಹೋಗಂಗಿಲ್ಲ. ಯಾರ ಬರಾವ್ರ ಏನೈತಲ್ಲ ರಾಜು ಶೆಟ್ಟಿ ಅವ್ರಂಗ್ ದರ ಘೋಷಣೆ ಮಾಡ್ತಾರಲ್ಲ, ಇನ್ನು ಮುಂದಿನ ದಿನಮಾನದೊಳಗೆ ಗುರ್ಲಾಪುರ್ ಸರ್ಕಲ್ದಾಗ ಏನಿಲ್ಲ ಏನಾಗ್ತದೆ ಹನುಮಂತನ ಆಶೀರ್ವಾದದಿಂದ ನಾವು ಘೋಷಣೆ ಮಾಡಿದ್ ನೀ ಕೊಡ್ಬೇಕು. ಈ ವರ್ಷ ನಾವು 500 ತಗೊಂತೀವಿ, ಮುಂದಿನ ವರ್ಷ ಹಿಂಗಿಲ್ಲ. ಎಲ್ಲ ನಾವು 31 ಜಿಲ್ಲಾ ಎಲ್ಲಾ ತಾಲೂಕ್ ಗಟ್ಟಿ ಮಾಡ್ಕೊಂತೀವಿ. ಎಲ್ಲಾ ತಾಲೂಕ್ ಚಾವಿ ನಮ್ಮ ಕೈಯಾಗಿ ಇಟ್ಕೋತೀವಿ ಫ್ಯಾಕ್ಟ್ರಿಗಳದ. ಇನ್ ನಮಗೂ ಏನ್ ಮಾಡ್ಬೇಕು ಹೋರಾಟ, ನಮಗೂ ಗಟ್ಟಿ ನಿರ್ಧಾರ ಸಿಕ್ತು. ಹಿಂಗ ಜನ ಸಪೋರ್ಟ್ ಕೊಡ್ತೈತಿ. ನಾವು ವಿಚಾರ ಮಾಡಿದ್ದಿಲ್ಲ. ಎಲ್ಲೆಲ್ಲಿ ರೈತರ ಯಾವ MLA ಬಾಜು ಇದ್ದಂತಂದ್ರೆ ರೊಕ್ಕ ಕೊಡಕತ್ತೇನ. MLA ಕಡೆ ನ್ಯಾಯ ಸಿಗಂಗಿಲ್ಲ ನಮಗ, ಯಾವ ಮಿನಿಸ್ಟರ್ ಕಡೆ ನ್ಯಾಯ ಸಿಗಂಗಿಲ್ಲ. ಅವ್ರ ಬಾಜು ತಿರುಗಾಡವ್ರ ಅವ್ರ ಜೊತೆ ಇದ್ದವ್ರ ಗುರ್ಲಾಪುರ ವೇದಿಕೆ ಮುಂದೆ ರೈತರಿಗೆ ನ್ಯಾಯ ಸಿಗ್ತದೆ ಅಂತ ಅವ್ರಿಗೆ ಅರಿವಾಗೈತಿ. ಇದನ್ನ ನ್ಯಾಯ ಪೂರ್ಣ ಪ್ರಮಾಣದ ಪಡ್ಕೊಂಡ ತೀರ್ತೀವಿ. ಆದ್ರ ಹೆಂಗೈತ್ಲ ಈ ಸಾರಿ ಏನ್ ಕೇಳಾಕತ್ತೀವಿ, ರೇಟ್ ಕೇಳಾಕತ್ತೀವಿ. ಅಧಿವೇಶನದಾಗ ಹೋರಾಟ ಬ್ಯಾರೆ ಐತಿ. ಮುಂದಿನ ದಿನಮಾನದಲ್ಲಿ ಒಂದು ರೇಟ್ ಕೇಳೋದೈತಲ್ಲ, ಗುರ್ಲಾಪುರ ಕ್ರಾಸ್ದಾಗ ನಾವು ಇಲ್ಲಿ ವೇದಿಕೆ ಹಾಕಿ ಎಲ್ಲಾ ಫ್ಯಾಕ್ಟರಿ ಮಾಲೀಕರ ಎಮ್ಮೆಗಡೆ ಇಲ್ಲಿ ಬಂದು ನಿಲ್ಬೇಕು. ಮ್ಯಾಗಲ್ಲ ಕೆಳಗಷ್ಟ ಇಲ್ಲಿ ನಿಲ್ಬೇಕು. ನಾವೇನ್ ಹೇಳ್ತೀವಲ್ಲ,
ನಾವೇನ್ ಹೇಳ್ತೀವಿ ಆ ದರ ಘೋಷಣೆ ಕೊಡುವಂತ ಹೋರಾಟ ಮುಂದಿನ ದಿನಗಳು ನಿಮ್ಮೆಲ್ಲರ ಬಲದಿಂದ ಆಗ್ತದ. ನಿಮ್ಮೆಲ್ಲರ ಪರವಾಗಿ ಆಚಾರ್ಯ ಪಿ ಯು ಕಾಲೇಜಿನ ಎಲ್ಲ ಶಿಕ್ಷಕರಿಗೆ, ವಿದ್ಯಾರ್ಥಿನಿಯರಿಗೆ, ಆ ಜ್ಞಾನದ ನಿಧಿಯಾಗಿರ್ತಕ್ಕಂಥ ಐಶ್ವರ್ಯ ಒಡೆಯರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಸಲ್ಲಿಸ್ತೇನೆ. ನಿಮ್ಮ ಮಾತಾಡ್ತಾರೆ